ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಮ್ಮ ಮನೆಯಲ್ಲಿ ಬಳಸುವಂತ ಅಡುಗೆಗೆ ಬಳಸುವಂತ ಉಪ್ಪಿನಿಂದ ಮನೆಗೆ ದರಿದ್ರ ಲಕ್ಷ್ಮಿಯನ್ನು ಕರೆಸಬಹುದು, ಅದೃಷ್ಟ ಲಕ್ಷ್ಮಿಯನ್ನು ಕರೆಸಬಹುದು. ಉಪ್ಪನ್ನ ಸುಮಾರು ಜನ ಮಾಡೋ ತಪ್ಪೇನು ಅಂದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ, ಮತ್ತಿನ್ನೊಂದು ತಪ್ಪೇನ್ ಮಾಡ್ತಾರೆ ಅಂತಂದ್ರೆ ಗಾಜಿನ ಡಬ್ಬದಲ್ಲಿ ಹಾಕಿ. ಗಾಜಿನ ಡಬ್ಬದಲ್ಲಿ ಹಾಕಿಡೋ ತಪ್ಪಲ್ಲ, ಸರಿಯಾದ ಕ್ರಮ. ಆದರೆ ಮಹಿಳೆಯರು ಮನೆಯಲ್ಲಿ ಉಪ್ಪನ್ನ ದಾನ ಮಾಡ್ತಾರೆ. ಆ ತರ ಮಾಡೋದ್ರಿಂದ ಏನ್ ಪ್ರಯೋಜನ ಗುರುಗಳು? ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರು ಉಪ್ಪನ್ನ ದಾನ ಮಾಡ್ತಾರೆ. ಉಪ್ಪನ್ನ ಈ ಜನ್ಮದಲ್ಲಿ ನಾವೇನಾದ್ರೂ ನೇರವಾಗಿ ನಮ್ಮ ಅಣ್ಣ ಇರಲಿ, ಅಕ್ಕ ತಂಗಿ ಅಥವಾ ತಂದೆ ತಾಯಿ ಯಾರಾದರೂ ಇರಲಿ, ಉಪ್ಪನ್ನ ನೇರವಾಗಿ ನಾವು ಕೈ ಕೊಟ್ರೆ 7 ಜನ್ಮಕ್ಕೂ ಅವರ ಋಣದಲ್ಲಿ ಬೀಳ್ತೀವಿ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ನಾವು ನೋಡ್ತಾ ಇರ್ತೀವಿ, ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು, ಸಾಕಷ್ಟು ವಸ್ತುಗಳಿಂದ ತುಂಬ ಪ್ರಯೋಜನಕಾರಿ ಉಪಯುಕ್ತಕಾರಿ ಮಾಹಿತಿಗಳಿರುತ್ತೆ. ಅದೆಲ್ಲದ್ರ ಬಗ್ಗೆ ನಮ್ಮ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ನಮ್ಮ ಮನೆಯಲ್ಲಿ ಬಳಸುವಂಥ ಅಡುಗೆಗೆ ಬಳಸುವಂಥ ಉಪ್ಪು, ಈ ಉಪ್ಪನ್ನು ಬಳಸಿಕೊಂಡು ನಾವು ಏನೇನು ಮಾಡ್ಬೋದು, ಈ ಉಪ್ಪು ಬಳಸೋದ್ರಿಂದ ದಾರಿದ್ರ್ಯ ಲಕ್ಷ್ಮಿಯೂ ಹೌದು, ಅದೃಷ್ಟ ಲಕ್ಷ್ಮಿಯೂ ನಮಗೆ ಒಲಿಯುತ್ತಾಳೆ ಅಂತ ಹೇಳ್ತಾರೆ. ಹೀಗಾಗಿ ಈ ಉಪ್ಪಿನ ಮಹತ್ವವನ್ನು ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಗುರುಗಳಾದಂತಹ ಸುಧೀಂದ್ರ ದೇಶಪಾಂಡೆ ಅವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆಲ್ಲ ನಮಸ್ಕಾರ. ತುಂಬ ಒಳ್ಳೆಯ ವಿಷಯ ಡಿಸ್ಕಸ್ ಮಾಡಿದ್ರಿ ನೀವು. ಹೌದು, ಈ ವಿಷಯ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಉಪ್ಪಿನಿಂದ ಮನೆಗೆ ದರಿದ್ರ ಲಕ್ಷ್ಮಿಯನ್ನು ಕರೆಸ್ಬೋದು, ಅದೃಷ್ಟ ಲಕ್ಷ್ಮಿಯನ್ನು ಕರೆಸ್ಬೋದು ಅಂತ ಒಂದೇ ಲೈನಲ್ಲಿ ಹೇಳಿದ್ರಿ. ಇದು ತುಂಬ ಇಷ್ಟ ಆಯ್ತು. ಎಲ್ಲರೂ ಮಾಡುವಂಥ ತಪ್ಪಿದು. ಉಪ್ಪು ಎಲ್ಲರ ಅಡುಗೆ ಮನೆಯಲ್ಲಿರುತ್ತೆ, ಆದರೆ ಅದನ್ನ ನಾವು ಅದೃಷ್ಟ ಲಕ್ಷ್ಮಿ ನೋಡಿ, ಕೇವಲ 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 ಅದೃಷ್ಟ ಲಕ್ಷ್ಮಿಯನ್ನ ಕರೆಸ್ಕೊಳ್ಳೋದಕ್ಕೆ ಬಳಕೆ ಮಾಡಿ, ದರಿದ್ರ ಲಕ್ಷ್ಮಿಯನ್ನ ಕರೆಸೋದಕ್ಕೆ ಅಲ್ಲ. ಎಲ್ಲ ನಾವು ಪ್ರಯತ್ನ, ಡೇ ಅಂಡ್ ಲೈಫ್ ಸ್ಟ್ರಗ್ಲಿಂಗ್ ಫಾರ್ ಮನಿ, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಏನೇ ಮಾಡ್ತೀವಿ, ಅದರ ಹಿಂದೆ ಉದ್ದೇಶ ಹಣ. ಉಪ್ಪನ್ನು ಇಟ್ಕೊಂಡು ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ತಿಳಿದೇನು ತಪ್ಪುಗಳಾಗತ್ತೆ. ಮನುಷ್ಯ ಅಂದರೆ ತಪ್ಪುಗಳು ಮಾಡೋದು ಸಹಜ. ಉಪ್ಪನ್ನು ನಾವು ಅದೃಷ್ಟ ಲಕ್ಷ್ಮಿಯನ್ನು ಆಹ್ವಾನ ಮಾಡೋದಕ್ಕೆ ಬಳಸಬೇಕೇ ವಿನಃ ದರಿದ್ರ ಲಕ್ಷ್ಮಿಯನ್ನು ಆಹ್ವಾನ ಮಾಡೋದಕ್ಕೆ ಅಲ್ಲ. ಇದ್ರ ಮೇಲೆ ನಾನು ನಿಮಗೆ ರಹಸ್ಯ ಹೇಳ್ಕೊಡ್ತೀನಿ, ಹೇಗೆ ಉಪ್ಪನ್ನು ಬಳಸಬೇಕು, ಯಾವ ಟ್ರಿಕ್ಸನ್ನು ಬಳಸಿದರೆ ಅದೃಷ್ಟ ಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ, ದರಿದ್ರ ಲಕ್ಷ್ಮಿಯನ್ನು ಹೊರಗಡೆ ಓಡಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸರಿ ಗುರುಗಳೇ, ಇನ್ನು ತುಂಬ ಜನ ಈ ಉಪ್ಪನ್ನು ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಈ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಂಡಿರ್ತಾರೆ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು ಅಂತ ಕೂಡ ಹೇಳ್ತಾರೆ. ಏನು ಗುರುಜಿ ಇದು, ಯಾವ ಡಬ್ಬದಲ್ಲಿ ಇಡಬೇಕು ನಾವು ಅಂತ? ಖಂಡಿತ ಖಂಡಿತ. ಎಂದಿಗೂ ನೋಡಿ, ಉಪ್ಪನ್ನು ಸುಮಾರು ಜನ ಮಾಡೋ ತಪ್ಪೇನು ಅಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲೇ ಇಡ್ತಾರೆ. ನಾನು ಆಗಲೇ ಹೇಳಿದ ಹಾಗೆ, ಮತ್ತೆ ಪ್ರತಿ ನಮ್ಮ ಪಾಡ್ಕಾಸ್ಟಲ್ಲಿ ಲೈವಲ್ಲಿ ನಾನು ಹೇಳ್ತಾನೆ ಇರ್ತೀನಿ, ಪ್ರತಿಯೊಂದು ವಸ್ತುಗಳು ಗ್ರಹಗಳಿಗೆ ನೇರವಾಗಿ ಸಂಪರ್ಕ ಸಂಬಂಧ ಇದ್ದೇ ಇರುತ್ತೆ, ಡೆಫಿನೆಟ್ಲಿ ಇದೆ. ಹಾಗಾಗಿ ಉಪ್ಪು ಮತ್ತು ಪ್ಲಾಸ್ಟಿಕ್ ಸೇರಬಾರ್ದು. ಏನಾಗುತ್ತೆ, ರಾಹು ದೋಷ ಜಾಸ್ತಿ ಆಗುತ್ತೆ. ಯಾವ ಮನೆಯಲ್ಲಿ ಬರೆದಿಟ್ಕೊಳ್ಳಿ, ನನ್ನ ವಾಕ್ಯ ಸತ್ಯವಾಗಿರುತ್ತೆ, ಎಂದೂ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಹುಡುಕಿ ಪರೀಕ್ಷೆ ಮಾಡಿಸಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಯಾವ ಮನೆಯಲ್ಲಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟಿರ್ತೀರಿ, ಆ ಮನೆಯಲ್ಲಿ ಕಿರಿಕಿರಿ ಕಷ್ಟ ತಪ್ಪೋದೇ ಇಲ್ಲ. ಇಮಿಡಿಯೇಟ್ಲಿ ಚೇಂಜ್ ಮಾಡಿ ಅದನ್ನು ಗಾಜಿನ ಡಬ್ಬದಲ್ಲಿ ಹಾಕಿ ಉಪ್ಪನ್ನು. ಮನೆ ವಾತಾವರಣ 5 ನಿಮಿಷದಲ್ಲಿ ಚೇಂಜ್ ಆಗುತ್ತೆ. ನಾನು ಬಂದು ಕೂತ್ಕೋತೀನಿ, ಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ, ಚಾಲೆಂಜ್ ಮಾಡಿ ತೋರಿಸ್ತೀನಿ. ಯಾಕೆ ಉಪ್ಪು ಗಾಜಿನ ಡಬ್ಬಿಯಲ್ಲಿರಬೇಕು ಯಾವಾಗಲೂ. ಅದರಲ್ಲಿ ಇನ್ನೊಂದು ಟ್ರಿಕ್ಸ್ ಇದೆ. ಬರೀ ಇದನ್ನ ಸ್ಕಿಪ್ ಮಾಡಿದರೆ, ಗಾಜಿನ ಡಬ್ಬದಲ್ಲಿ ಇಟ್ವಿ ಗುರುಗಳೇ ನಮಗೇನು ವರ್ಕೌಟ್ ಆಗಲಿಲ್ಲ, ಸ್ಕಿಪ್ ಮಾಡಬಾರ್ದು. ವಿಡಿಯೋ ಪಾಡ್ಕಾಸ್ಟ್ ಯಾವಾಗಲೂ ಪೂರ್ತಿಯಾಗಿ ನೋಡಬೇಕು. ಹೌದು, ಉಪ್ಪನ್ನು ಎಲ್ಲರೂ ಮತ್ತಿನ್ನೊಂದು ತಪ್ಪೇನು ಮಾಡ್ತಾರೆ ಅಂತಂದರೆ ಗಾಜಿನ ಡಬ್ಬದಲ್ಲಿ ಹಾಕಿಡ್ತಾರೆ. ಗಾಜಿನ ಡಬ್ಬದಲ್ಲಿ ಹಾಕಿಡೋ ತಪ್ಪಲ್ಲ, ಸರಿಯಾದ ಕ್ರಮ. ಆದರೆ ಗಾಜಿನ ಡಬ್ಬದ ಒಳಗಡೆ 2 ಲವಂಗ ಹಾಕಿ ಉಪ್ಪು ಹಾಕಿಡಬೇಕು. 2 ಲವಂಗ ಹಾಕಿಡಬೇಕು. ಇದರಲ್ಲಿ 2 ವಿಧಾನ ಬರುತ್ತೆ. ಒಂದು, ನಿಮ್ಮ ಮನೆಯಿಂದ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಉಪ್ಪಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಸಿಂಕಲ್ಲಿ ಹಾಕಿ ನೀವು ಫ್ಲಶ್ ಮಾಡಬೇಕು. ಅದರಲ್ಲಿ ಲವಂಗ ಹಾಕಿಡಬಾರ್ದು. ಆಗ ಏನಾಗುತ್ತೆ ಅಂತಂದರೆ, ಬೇಕಾದ್ರೆ ಸುಮಾರು ಜನ ಮಾಡ್ತಾರೆ, ದೊಡ್ಡ ದೊಡ್ಡ ಮನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಎಲ್ಲರೂ ಮಾಡ್ಕೋಬೋದು. 2 ರೀತಿಯ ಗಾಜಿನ ಒಂದು ಡಬ್ಬಗಳನ್ನು ತಂದಿಟ್ಕೋಬೇಕು. ಒಂದರಲ್ಲಿ ಕ್ರಿಸ್ಟಲ್ ಸಾಲ್ಟ್, ಸಮುದ್ರ ಉಪ್ಪು ತುಂಬಿಸಿಟ್ಬಿಡ್ಬೇಕು.
ಅದರಲ್ಲಿ ಲವಂಗ ಹಾಕಬಾರ್ದು. ಅದು ಕೇವಲ ಮನೆಯ ಎನರ್ಜಿಯನ್ನು ಎಳೆಯೋದಕ್ಕೆ ಮಾತ್ರ. ಅದನ್ನು ವಾರಕ್ಕೊಂದ್ಸಲ ಸಿಂಕಲ್ಲಿ ಹಾಕಿ ಫ್ಲಶ್ ಔಟ್ ಮಾಡಿಸ್ಬಿಡಿ, ಮುಗೀತು, ಒಂದು ಕೆಲಸ ಮುಗೀತು. ಅದರಲ್ಲಿ ಮತ್ತೆ ಹೊಸ ಉಪ್ಪು ತುಂಬಿಸ್ಬೇಕು, ಇಟ್ಬಿಡಬೇಕು. ಇನ್ನೊಂದು ಮುಖ್ಯವಾಗಿ, ಅತಿ ಮುಖ್ಯವಾಗಿ ನಾವು ಊಟಕ್ಕೇನು ಬಳಸ್ತೀವಲ್ಲ, ಅಡುಗೆ ಮನೆಯಲ್ಲಿಟ್ಟಂತಹ ಗಾಜಿನ ಭರಣಿಯಲ್ಲಿ 2 ಲವಂಗ ಹಾಕಿ ಇಡಲೇಬೇಕು. ಯಾಕೆ ಅಂತಂದರೆ ಆ ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಳ್ಳುತ್ತಲ್ಲ, ಗಾಜು ಟ್ರಾನ್ಸ್ಪರೆಂಟ್, ನೇರವಾಗಿ ಬಂದ್ಬಿಡುತ್ತೆ ನೆಗೆಟಿವ್ ಎನರ್ಜಿ, ಉಪ್ಪಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಉಪ್ಪಿಗೆ ಶೇಖರಣೆಯಾದಂಥ ನೆಗೆಟಿವ್ ಎನರ್ಜಿಯನ್ನು ಯಾವ್ದು ಹೇಳ್ಕೊಳ್ಳುತ್ತೆ? ಲವಂಗ. ಸೊ ಹಾಗಾಗಿ ಆ ಒಂದು ಗಾಜಿನ ಭರಣಿಯನ್ನು ತಗೊಂಡು ಅದರ ಒಳಗಡೆ ಉಪ್ಪನ್ನು ಹಾಕಿ ಅದರ ಒಳಗಡೆ 2 ಲವಂಗ ಸೇರಿಸ್ಬೇಕು. ಆ ಉಪ್ಪನ್ನು ನಾವು ಅಡಿಗೆಗೆ ಬಳಸಬೇಕು. ಅದನ್ನು ಅಡಿಗೆಗೆ ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ, ಆ ಉಪ್ಪನ್ನು ನಮ್ಮ ದೇಹದಲ್ಲಿ ಅದು ಪ್ರವೇಶ ಮಾಡಿದಾಗ ಒಂದು ಉಪ್ಪು ಗಾಜಿನ ಭರಣಿಯಲ್ಲಿರುತ್ತೆ. ಗಾಜಿನ ಭರಣಿ, ಗಾಜು ಶುಕ್ರ ಯಾವಾಗ್ಲೂ ನಮಗೆ ಹಣ, ಸಂಪತ್ತು, ಅಟ್ರಾಕ್ಷನ್, ಲ್ಯಾವಿಶ್ ಎಲ್ಲ ಕೊಡುವಂಥ ಗ್ರಹ. ಅದೇನಾದರೂ ನಮ್ಮ ದೇಹದಲ್ಲಿ ಉಪ್ಪನ್ನು ತಿಂದಾಗ, ಅದು ಸಂಪರ್ಕ ಹೊಂದಿದಾಗ ದೇಹದಲ್ಲಿ ಚಕ್ರ ಆಕ್ಟಿವೇಟ್ ಆಗುತ್ತೆ. ಯಾವುದು? ಹಣ ಆಕರ್ಷಣೆ ಮಾಡುವಂಥ ಚಕ್ರ. ಶುಕ್ರ ಆಕ್ಟಿವೇಟ್ ಆಗ್ತಾನೆ, ಹಣ ಹರಿದು ಬರುತ್ತೆ, ನೆಗೆಟಿವಿಟಿ ಹೋಗುತ್ತೆ. ಈ ವಿಧಾನದಿಂದ ನಮಗೆ ಅದೃಷ್ಟ ಲಕ್ಷ್ಮಿಯನ್ನು ಬರಮಾಡ್ಕೊಳ್ಬೋದು. ಸರಿ ಗುರುಗಳೇ, ಇನ್ನು ಈ ಕಲ್ಲುಪ್ಪನ್ನ ಮನೆಗೆ ತರುವಂತ ಸಂದರ್ಭದಲ್ಲಿ ಇಂಥ ದಿನನೇ ತರಬೇಕು, ಆಗ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಹೌದಾ? ಅದ ರೀತಿ ಇದೆಯಾ, ಹೇಗೆ? ಖಂಡಿತವಾಗಿಯೂ ಕಲ್ಲುಪ್ಪನ್ನ ನೀವು ಗುರುವಾರ ತರ್ಬೋದು, ಶುಕ್ರವಾರ ತರ್ಬೋದು, ಇದನ್ನ ಖಂಡಿತ ತರ್ಬೋದು. ತುಂಬಾ ಜನ ಮಹಿಳೆಯರು ಮನೆಯಲ್ಲಿ ಉಪ್ಪನ್ನ ದಾನ ಮಾಡ್ತಾರೆ. ಆ ತರ ಮಾಡೋದ್ರಿಂದ ಏನ್ ಪ್ರಯೋಜನ ಗುರುಗಳೇ? ಉಪ್ಪನ್ನ ಖಂಡಿತ ದಾನ ಮಾಡಬೇಕು. ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರು ಉಪ್ಪನ್ನ ದಾನ ಮಾಡಬೇಕು. ನೋಡಿ, ಉಪ್ಪಿಗೆ ನೀವು ಉಪ್ಪಿನ ಋಣ ಅಂತ ಹೇಳ್ತಾರೆ, ಹೌದಾ? ಒಂದು ತಪ್ಪು ಇನ್ನೂ ಒಂದು ನಾನು ಹೇಳ್ಕೊಡ್ತೀನಿ ನಿಮಗೆ, ಎಲ್ಲರೂ ಮಾಡುವಂಥದ್ದು. ಅದನ್ನು ಖಂಡಿತವಾಗಿ ಈ ಕ್ಷಣದಿಂದ ನಿಲ್ಲಿಸಬೇಕು. ಉಪ್ಪನ್ನು ಈಗ ಮನೆ ಸದಸ್ಯರೆಲ್ಲ ಊಟಕ್ಕೆ ಕೂತಿರ್ತಾರೆ, ಉಪ್ಪು ಕೊಡಿ ಆಯ್ತಾರೆ. ಏನು ಮಾಡ್ತಾರೆ ಹೇಳಿ? ಉಪ್ಪನ್ನು ನೇರವಾಗಿ ಕೈ ಕೊಟ್ಬಿಡ್ತಾರೆ. ಕೊಡಬಾರ್ದು, ಉಪ್ಪನ್ನು ನೇರವಾಗಿ ಕೈ ಕೊಡಬಾರ್ದು. ಉಪ್ಪನ್ನು ಈ ಜನ್ಮದಲ್ಲಿ ನಾವೇನಾದರೂ ನೇರವಾಗಿ, ನಮ್ಮ ಅಣ್ಣ ಇರಲಿ, ಅಕ್ಕ ತಂಗಿ ಅಥವಾ ತಂದೆ ತಾಯಿ ಯಾರಾದರೂ ಇರಲಿ, ಉಪ್ಪನ್ನು ನೇರವಾಗಿ ನಾವು ಕೈ ಕೊಟ್ಟರೆ 7 ಜನ್ಮಕ್ಕೂ ಅವರ ಋಣದಲ್ಲಿ ಬೀಳ್ತೀವಿ. ಮುಂದಿನ ಜನ್ಮ ಮನುಷ್ಯ ಜನ್ಮ ಅಂತ ಹುಟ್ಟಿದ್ರೆ ಅವರು ನಮ್ಮ ಜೊತೆಗೆ ಹುಟ್ಟುತ್ತಾರೆ, ಅವರ ಋಣ ತೀರಿಸ್ತಾನೆ ಇರ್ತೀವಿ. ಅವರು ದೊಡ್ಡ ಶ್ರೀಮಂತರಾಗ್ತಾರೆ, ಅವ್ರ ಮನೆಯಲ್ಲಿ ನಾವು ಕೆಲಸದ ಆಳಾಗಿ ಜನಿಸ್ಬಹುದು, ಅಥವಾ ಹೀಗೆ ಏನೋ ಒಂದು ಸೇವಕನಾಗಿಯೋ ಋಣ ತೀರಿಸ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಎಂದಿಗೂ ಕೂಡ ಉಪ್ಪನ್ನು ನೇರವಾಗಿ ಕೈ ಕೊಡಬಾರ್ದು, ಉಪ್ಪನ್ನು ಕೆಳಗಡೆ ಇರಬೇಕು. ಇನ್ನು ದಾನ ಮಾಡುವಂಥ ವಿಷಯಕ್ಕೆ ಬಂದಾಗ ಉಪ್ಪನ್ನು ದೇವಸ್ಥಾನದಲ್ಲಿ ದಾನ ಮಾಡಬೇಕು. ದೇವಸ್ಥಾನದಲ್ಲಿ ನೀವು ಉಪ್ಪನ್ನು ದಾನ ಮಾಡ್ತೀರಿ ಅಂದರೆ ಅಲ್ಲೂ ಕೂಡ ನೀವು ಅರ್ಚಕರ ಕೈ ಕೊಡಬಾರ್ದು, ಕೆಳಗಡೆ ಇಡಬೇಕು, ನೆಲದ ಮೇಲೆ, ಫ್ಲೋರ್ ಮೇಲೆ ಇಡಬೇಕು. ಉಪ್ಪನ್ನು ದಾನ ಮಾಡಿ, ಅಟ್ಲೀಸ್ಟ್ ತಿಂಗಳಿಗೊಂದ್ಸಲ ಉಪ್ಪನ್ನು ದಾನ ಮಾಡಿ. ಉಪ್ಪಿನ ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ ಹೇಳಿ? ಕರಗುತ್ತೆ. ಅದೇ ರೀತಿ ಉಪ್ಪನ್ನು ದಾನ ಮಾಡೋದ್ರಿಂದ ದೇವಾಲಯಗಳಲ್ಲಿ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ಮಾಡಬೇಕು, ಉಪ್ಪನ್ನು ದಾನ ಮಾಡಬೇಕು, ಒಳ್ಳೆಯದಾಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಗುರುಗಳೇ. ಸಾಮಾನ್ಯವಾಗಿ ಉಪ್ಪನ್ನು ನಾವು ದಿನನಿತ್ಯ ಬಳಸ್ತಾನೆ ಇರ್ತೀವಿ, ಆದರೆ ಉಪ್ಪಿನಿಂದ ಇಷ್ಟೆಲ್ಲ ಫಲ ಸಿಗುತ್ತೆ ಅಂತ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿರೋದಿಲ್ಲ. ಇವತ್ತಿನ ನಮ್ಮ ಪಾಡ್ಕಾಸ್ಟಲ್ಲಿ ಉಪ್ಪನ್ನು ಯಾವ ರೀತಿ ನಾವು ಬಳಸಬೇಕು, ಹೇಗೆ ದಾನವನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ ನಿಮಗೆ. ತುಂಬ ಸಂತೋಷ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಪಾಡ್ಕಾಸ್ಟಲ್ಲಿ ನಾವು ಮನೆಗೆ ತರುವಂಥ ಉಪ್ಪು ಯಾವ ಸಂದರ್ಭದಲ್ಲಿ ತರಬೇಕು, ಹಾಗೆ ಉಪ್ಪನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕು, ಉಪ್ಪನ್ನು ದಾನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಗುರುಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೂ ಕೂಡ ಸಾಮಾನ್ಯವಾಗಿ ಏನಾದರೂ ಪ್ರಶ್ನೆಗಳು ಉಟ್ಕೊಳ್ಬೋದು ಅಥವಾ ಡೌಟ್ಗಳು ಬರ್ಬೋದು. ನಿಮಗೇನಾದರೂ ಆ ಥರ ಪ್ರಶ್ನೆಗಳು ಇತ್ತು ಅಂತಂದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಗುರುಗಳು ನಿಮಗೆ ನೀಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಇಂಥದ್ದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳು ನಮ್ಮ ಈ ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತಷ್ಟು ಪಾಡ್ಕಾಸ್ಟ್ಗಳು ಬರ್ತಾನೆ ಇರುತ್ತೆ. ಇಂಥ ಉಪಯುಕ್ತ ಮಾಹಿತಿಯನ್ನು ನೀವು ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಯೂಟ್ಯೂಬ್ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಪಾಡ್ಕಾಸ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.